ಯುದ್ಧ ಭೂಮಿಯ ಕರಾಳ ಮುಖಗಳು. ಪ್ರಜಾಧ್ವನಿ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಿಂಪ್ರಿತಾ ಯಶವಂತ್. ಸುಡಾನ್ ಸೈನಿಕರು ಅಕ್ಷರವಾಗಿ ಅಲ್ಲಿನ ಮಹಿಳೆಯರನ್ನು ರಕ್ಕಸರಂತೆ ಪೀಡಿಸುತ್ತಿದ್ದಾರೆ. ಯುದ್ಧ ಭೂಮಿಯಿಂದ ಸದ್ಯ ಅವರ ದುರ್ವರ್ತನೆಗಳ ಒಂದೊಂದೇ ಸುದ್ದಿಗಳು ಜಾಗತಿಕವಾಗಿ ಸದ್ದು ಮಾಡ್ತಿವೆ. ಸುಡಾನ್ ಸೈನಿಕರ ಕೈಗೆ ಸಿಕ್ಕಿರುವ ಸಂತ್ರಸ್ತ ಮಹಿಳೆಯರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ವಿಲವಿಲ ಎನ್ನುತ್ತಿದ್ದಾರೆ. ಈಗಾಗಲೇ ಸುಡಾನಿನಲ್ಲಿ ಸೃಷ್ಟಿಯಾಗಿರುವ ಅಂತರ್ಯುದ್ಧ ದೇಶವನ್ನೇ ಹೈರಾಣು ಮಾಡು ಹಾಕಿದೆ. ಮಧ್ಯಪ್ರಾಚ್ಯದ ಅತ್ಯಂತ ಸುಂದರ ನಗರವೆಂದೇ ಕರೆಯಲ್ಪಡುವ ಸುಡಾನ್ನಲ್ಲಿ ಈಗ RSF ಸೈನಿಕರ ಕರಾಳ ರೂಪವೊಂದು ಬಹಿರಂಗಗೊಳ್ಳುತ್ತಿದೆ. ಈ ಅಂತರ್ಯುದ್ಧದಲ್ಲಿ ಸುಡಾನ್ ಓಮ್ದುರ್ಮಾ ನಗರಕ್ಕೆ ರಕ್ಷಣೆಗಾಗಿ ಬಂದ ಮಹಿಳೆಯರು RSF ಯೋಧರ ದೇಹ ದಾಹಕ್ಕೆ ವಿಲವಿಲ ಅಂದು ಹೋಗುತ್ತಿದ್ದಾರೆ. ನಿಮಗೆ ಊಟ, ನೀರು, ಬಟ್ಟೆ ಬೇಕು ಅಂದ್ರೆ ನೀವು ನಿಮ್ಮ ದೇಹವನ್ನು ನಮಗೆ ಒಪ್ಪಿಸಬೇಕು ಅಂತ ಸುಡಾನ್ ಸೈನಿಕರು ಅಲ್ಲಿನ ಮಹಿಳೆಯರನ್ನು ಲೈಂಗಿಕವಾಗಿ ಅವರ ಮೇಲೆ ವಿಪರೀತ ದೌರ್ಜನ್ಯ ಎಸಗುತ್ತಿದ್ದಾರೆ. ತಮ್ಮ ಪರಿಸ್ಥಿತಿಗಳನ್ನು ಖುದ್ದು ಅಲ್ಲಿನ ಮಹಿಳೆಯರೇ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಸುಡಾನ್ನಲ್ಲಿ ಕಳೆದ ಏಪ್ರಿಲ್ 15ರಿಂದ ಶುರುವಾದ ಅಂತರ್ಯುದ್ಧದಿಂದಾಗಿ ಸಾವಿರಾರು ಲಕ್ಷಾಂತರ ನಾಗರಿಕರ ಸಾವಾಗಿದೆ. ಸಾವಿರಾರು ಜನರು ಮನೆ ಮಠ ಕಳೆದುಕೊಂಡು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ವಲಸೆ ಹೋಗುತ್ತಿದ್ದಾರೆ. ಹಾಗೆ ಬಂದ ನಿರಾಶ್ರಿತ ಮಹಿಳೆಯರೇ ಈ ಸೈನಿಕರ ದೇಹದಾಹಕ್ಕೆ ಆಹಾರವಾಗುತ್ತಿದ್ದಾರೆ. ಸುಡಾನ್ ನಗರವಾದ ಓಮ್ರುಡಾನ್ಗೆ ವಲಸೆ ಬಂದ ಮಹಿಳೆಯರನ್ನು ಅಲ್ಲಿನ ಸೈನಿಕರು ಒತ್ತಾಯ ಪೂರ್ವಕವಾಗಿ ತಮ್ಮ ಕಾಮತೃಷೆಗೆ ಬಳಸಿಕೊಳ್ಳುತ್ತಿದ್ದಾರೆ. ಹೀಗೆ ವಲಸೆ ಬಂದ ಮಹಿಳೆಯರು ತಮಗೆ ಮತ್ತು ತಮ್ಮ ಮಕ್ಕಳಿಗಾಗಿ ಆಹಾರ ಅರಸುವ ಸ್ಥಿತಿ ಬಂದಿದೆ. ಅದೇ ಈಗ ಅಲ್ಲಿನ ಸೈನಿಕರಿಗೆ ಬಂಡವಾಳವಾಗಿದೆ. ಆಹಾರ, ವಸತಿ, ನೀರು ಬೇಕಾದ್ರೆ ನಮ್ಮೊಂದಿಗೆ ದೈಹಿಕವಾಗಿ ಸಹಕರಿಸಬೇಕು ಅಂತ ಅವರ ಮೇಲೆ ದೈಹಿಕ ದೌರ್ಜನ್ಯವನ್ನು ಎಸಗುತ್ತಿದ್ದಾರೆ. ಮಧ್ಯಪ್ರಾಚ್ಯದ ಕೆಂಪು ಸಮುದ್ರಕ್ಕೆ ಅಂಟಿಕೊಂಡಿರುವ ಅತ್ಯಂತ ಸುಂದರ ಭರಿತ ದೇಶದಲ್ಲಿ ನಡೆಯುತ್ತಿರುವ ಈ ನಾರಿ ಪೀಡನೆ ನಿಜಕ್ಕೂ ವಿಪರ್ಯಾಸವೇ ಸರಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.